ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ಕುಂತಿರುವೆ. ಹಸಿರು ಸೀರೆ ಮಲ್ಗೆ ಹೂ ಎರಡು ಇಲ್ಲ. ತೊಂದರೆ ಇಲ್ಲ ಬಿಡ, ನೀನಿದ್ದ ಮೇಲೆ ಮಲ್ಲಿಗೆ ಎಂತದಕ್ಕೆ ಬೇಕಾ? ಪ್ಲೀಸ್ ಈ ರೀತಿ ಎಲ್ಲ ಮಾತಾಡ್ಬೇಡಿ, ನನ್ಗೆ ಇಷ್ಟ ಆಗೋದಿಲ್ಲ. ಎಲ್ಲಾ ಫ್ಲವರ್ಸ್ ಗಳು ಓಪನಿಂಗ್ ನಲ್ಲಿ ಹೇಳುವ ಮಾತೆ ಇದ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಇಷ್ಟ ಆಗ್ತದೆ. ನಾನ್ ಬೇರೆ ಹುಡುಗಿರ್ ತರ ಅಲ್ಲ. ಒಳ್ಳೇದಾಯ್ತಲ್ಲ, ನನಗೆ ನಿನ್ನ ಹಾಗೆ ಡಿಫ್ರೆಂಟ್ ಇರುವವರು ಇಷ್ಟ ಆಗುದಾ? ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಪ್ಲೀಸ್. ಓಪನಿಂಗ್ ನಲ್ಲಿ 6-4 ಬಾರಿಸುವುದೊಳಗೆ ಇಷ್ಟ ಆಗುದಿಲ್ಲ ಅನಿಸ್ತದೆ. ಸೊ ಕೂಲ್ ಆಗಿ ಹ್ಯಾಂಡಲ್ ಮಾಡುವ. ಈಗಲ್ಲ ನಿನ್ನ ಹೆಸರೆಂತದ? ಮೀರಾ. ಆಗಿದ್ದರೆ ಮಾಧವ ಇಲ್ಲಲ್ಲ? ನಾನು ಇನ್ನೂ ಮದುವೆ ಆಗಿಲ್ಲ. ಆಗಿದ್ದರೆ ಓಕೆ. ಅಲ್ಲನಾ ಒಬ್ಬಳೆ ಡಲ್ಲಾಗಿ ಇಲ್ಲಿ ಎಂತದಕ್ಕೆ ಕೂತದ್ದು? ಹಸುವಾಗ್ತಾ ಇದೆ, ಊಟ ಮಾಡಿ 3 ದಿನ ಆಯ್ತು. ಕೊರಗಜ್ಜ, ಈ ನಾತ ಬದುಕಿರುವಾಗಲೇ ಒಂದು ಫ್ಲವರ್ ಹಚ್ಕೊಂಡಿರುವುದಾ? ಎಂತದಕ್ಕ? ಹೋಟೆಲ್ ಅಲ್ಲಿ ತಿನ್ನೋದಕ್ಕೆ ದುಡ್ಡಿಲ್ಲ, ಅದಕ್ಕೆ. ಹೋಟೆಲ್ ಅಲ್ಲಿ ತಿನ್ಲಿಕ್ಕೆ ದುಡ್ಡಿಲ್ವಾ? ಇಷ್ಟಕ್ಕೂ ನೀನು ಹೋಟೆಲ್ ಅಲ್ಲಿ ಎಂತದಕ್ಕೆ ತಿನ್ಬೇಕು? ನಿನಗೆ ಮನೆ ಇಲ್ವನಾ? ನನಗ್ ಮನೆ ಮಠ ಬಂಧು ಬಳಗ ಯಾರು ಇಲ್ಲ, ನಾನೊಬ್ಳು ಅನಾಥೆ. ಹಾಗಾದ್ರೆ ಒಳ್ಳೇದೇ ಆಯ್ತು, ನಮ್ಮನ್ನು ಕೇಳುವವರು ಯಾರು ಇರುವುದಿಲ್ಲ. ಎಲ್ಲಿ ಬೇಕಾದ್ರೆ ಒತ್ತಡ ಮಾಡಬಹುದು. ನಿಮ್ದು ಒಂದ್ ಜನ್ಮನೇನ್ರಿ? ನೀವ್ ಈ ರೀತಿ ಮಾತಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಇಷ್ಟೊತ್ತು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ. ಏನೋ ನೋಡೋದಕ್ ನನ್ನ ಅಣ್ಣನ್ ತರ ಇದ್ದೀರಾ ಅಂತ ನನ್ ಕಷ್ಟನೆಲ್ಲ ನಿಮ್ ಹತ್ರ ಹೇಳ್ಕೊಂಡೆ. ಅಣ್ಣವ ಅಲ್ಲವ, ಈಗ ತಾನೇ ಮನೆ ಮಠ ಬಂಧು ಬಳಗ ಯಾರು ಇಲ್ಲ ಅಂತ ಹೇಳಿದಿ, ನಿನಗೆ ಅಣ್ಣ ಅಂತ ಹೇಳಿಕ್ಕೆ ನಾನೇ ಸಿಕ್ಕಿದಲ್ಲ. ಅಣ್ಣ ಅಂತ ಹೇಳೋದಕ್ಕೆ ಒಡ ಹುಟ್ಟಿದ ಅಣ್ಣನೇ ಆಗ್ಬೇಕು ಅಂತ ಏನಿಲ್ಲ. ನೀವು ನನ್ ರೀತಿ ಯೋಚನೆ ಮಾಡಿದ್ರೆ ನಮ್ಮಿಬ್ರ ಮಧ್ಯೆ ಅಣ್ಣ ತಂಗಿ ಬಾಂಧವ್ಯ ಬೆಳಿಬಹುದು. ಇದು ಫಸ್ಟ್ ಟೈಮ್ ಒಂದು ಫ್ಲವರ್ ನನ್ನನ್ನು ಅಣ್ಣ ಅಂತ ಕರೀತಿರೋದು. ನಾನಂತೂ ನಿಮ್ಮನ್ನ ಅಣ್ಣ ಅಂತ ತಿಳ್ಕೊಂಡೆ. ನನ್ಗೆ ಹಸುವಾಗ್ತಾ ಇದೆ, ನಾನು ಅನಾಥೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ದು. ಇರಲಿ ಬಿಡ, ಬೇರೆ ಫ್ಲವರ್ಗಳು ಒಂದು ನಮ್ಮನೆ ಮಾತಾಡಿ ನನ್ನ ಹಾರ್ಟ್ ಟಚ್ ಮಾಡ್ತಿದ್ರು. ಇವತ್ತು ನೀನು ನನ್ನ ತಂಗಿಯಾಗಿ ನನ್ನ ಹಾರ್ಟ್ ಟಚ್ ಮಾಡ್ತಾ ಇದೀಯಾ. ನೀನು ಕಟ್ಟಿಕೊಟ್ಟ ಈ ಸಂಬಂಧವನ್ನು ಖಂಡಿತ ಉಳಿಸ್ತೇನ. ನಿಜವಾಗ್ಲೂ ನಿನ್ನನೆಗೂ ಹೇಳ್ತಾ ಇದ್ದಾನ. ನನ್ನ ಜೀವನದಲ್ಲಿ ಯಾವ ಫ್ಲವರ್ಸ್ಗಳು ಈ ನಮ್ಮನೆ ಮಾತಾಡಿರ್ಲಿಲ್ಲ, ಆದ್ರೆ ಇವತ್ತು ನೀನು ಮಾತಾಡಿ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಿ. ಅಣ್ಣ ತಂಗಿಯ ಸಂಬಂಧದ ರುಚಿ ನೋಡಿಯೇ ಬಿಡ್ತಾನೆ. ಬಾನ ಬಾನ, ಮೆತ್ತನೆ ಮೆತ್ತನೆ ಬಾನ, ಆರಾಮಾಗಿ ಬಾನ, ಬಾನ ಬಾನ ಬಾನ. ಓಯ್ ನಿಂತ್ಕೊಳ್ಳಿ ಮಾರ್ಯಾರೆ, ಯಾರನ್ನ ಆರಾಮಾಗಿ ಬಾ ಅಂತ ಕರ್ಕೊಂಡ್ ಬರ್ತಿರೋದು? ಎಂತದಕ್ಕ ನಿಂತುಕೊಳ್ಳುದು? ಇದೆಂತ ನಿನ್ನ ಅಪ್ಪನ ಮನೆಯ? ಇಲ್ಲಪ್ಪ ನಿಮ್ಮ ಮಾವನ ಮನೆ. ನನ್ನ ಮಾವ ಯಾವನವನ ಅಯೋಗ್ಯ. ತನ್ನಿ ಮಿರ್ದು ಪೋರಿನ ಕೈಕಾರು ಮರ ಕಟ್ಟು ಪೋರಿನ ಕಣ್ಣು ಕೀರ್ತದ ಪೋರಿನ ಮೊಂಡೆಗೆ ಚಂಬಡಿ ಹಾಕೋರು ದಾನೆ ಸೈಪರಿ ಎನ್ನ ಅಮ್ಮೇರೇನು ಅಯೋಗ್ಯ ಅಂತ ಬಂತಾರ? ಅಂದದ್ದು ನಾನು, ಅನಿಸಿದ್ದು ನೀನು. ಓ ಮಾರಿ ಕೊದ್ದೆಲಿದ್ದು ಸಾಕು, ಇವಳು ಯಾರಂತ ಬಗಲಿ? ಇವಳು ನನ್ನ ತಂಗಿ ಮೀರಾ. ಓ ಮಾಧವ, ನನಗ್ ಗೊತ್ತಿರೋ ಹಾಗೆ ನಿಮ್ಮ ಸಂತಾನದಲ್ಲಿ ನಿಮ್ಗೆ ಯಾರು ತಂಗಿಲ್ಲ. ಇವಳೆಲ್ಲ ನೋಡ್ಕೊಂಡು ಈಗ ಬರುವಾಗ ದಾರಿಯಲ್ಲಿ ಹುಟ್ಟಿಕೊಂಡಿದ್ದು. ಮತ್ತಿನ್ನೆಂತದ ನಿನ್ನ ದೂಪೆ? ಆ ಕೊರಗಜ್ಜನ ಮೇಲೆ ಆನೆಯಾಗಿ ಹೇಳ್ತಿದ್ದೇನೆ, ಇವಳೊಬ್ಳು ಅನಾಥೆ. ನನ್ನನ್ನು ಬಾಯಿ ತುಂಬಾ ಅಣ್ಣ ಅಂತ ಕರೆದಳು, ಅದಕ್ಕೆ ಮನ ಕರಗಿ ಮನೆಗೆ ಕರೆ ತಂದೆ. ಬಟ್ಟೆ ಅಂಗಡಿಯಲ್ಲಿ ಹೆಣ್ಣು ಬೊಂಬೆ ನೋಡಿಯೇ ಕನ್ನಡಕ ಹಾಕಿಕೊಳ್ಳೋರು ನೀವು. ಇಂತ ಸುಂದರವಾದ ಹುಡುಗಿಯನ್ನು ತಂಗಿ ಅಂದ್ರೆ ನಾನ್ ನಂಬ್ತೇನಾ? ನಿಜ ಬಗಲಿ ಯಾರಿವಳು? ಹೌದನ್ನ ನರುವಂತೆ, ನಿನ್ನ ಮೇಲೆ ಆಣೆ, ನಿನ್ನನ್ನು ದರೆಗಿಳಿಸಿದ ನಿನ್ನ ಅಪ್ಪ ಅಮ್ಮನ ಮೇಲೆ ಆಣೆ, ಒಟ್ಟಾಸಿ ನಿನ್ನ ಸಂತಾನದವರ ಮೇಲೆ ಆಣೆ. ಇವಳೊಬ್ಬಳು ಅನಾಥೆಯ. ಅನಾಥೆ ಅನ್ನೋದ್ರಿಂದ ಹೆಚ್ಚಾಗಿ ನನಗೆ ಅಣ್ಣನ ಸ್ಥಾನ ಕೊಡಿ ಅಂತ ಕೇಳಿದ್ಲು, ಅದಕ್ಕೆ ಅಣ್ಣನಾಗಿ ಮನೆಗೆ ಕರೆ ತಂದೆ. ಮುಂದೆ ನಮಗೆ ಬರುವಾಗ ಮಳೆ ಸಿಕ್ಲಿಲ್ಲ, ನಿಮಗೆ ಎಲ್ಲಿಂದ ಸಿಕ್ಕಿತು ಮಳೆ? ಈಗಲೂ ಬರ್ತಿಲ್ಲ ಕಣೋ. ಆದ್ರೆ ಒಬ್ಬ ಅನಾಥೆ ಹುಡುಗಿನ ತಂಗಿ ಅಂತ ಹೇಳ್ಕೊಂಡು ಮನೆ ಕರ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ಮಳೆ ಬಂದ್ರು ಬರ್ಬಹುದು ಅಂತ ಒತ್ಕೊ ಬಂದು. ಓ ಭೂತಯ್ಯನ ಮಗ, ಅಯ್ಯೋ, ನಾನಿವಳನ್ನು ತಂಗಿ ಅಂತ ಕರೆದದ್ದು ನಿಮಗೆಲ್ಲ ಅಪಾಸ್ಯವಾಗಿ ಕಾಣ್ತಿದ್ಯಾ? ಮತ್ತಿನ್ನೇನ್ರಿ ಮೀನ್ ತರ ಇಷ್ಟು ವರ್ಷದಾಗ ಆ ಸೌದತ್ತಿ ಎಲ್ಲ ಕೃಪೆಯಿಂದ ನನ್ನೊಬ್ಬಕಿನ ತಂಗಿ ಅಂದ್ರೂ ಹೊರತು ಬೇರೆ ಯಾವ ಹುಡುಗಿಯರ್ನ ಆ ದೃಷ್ಟಿಯಿಂದ ನೋಡ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಹುಡುಗಿನ ಕರ್ಕೊಂಡ್ ತಂಗಿ ಅಂತ ಹೇಳಿದ್ರೆ ನಂಬಲಿಕ್ಕೆ ನಾವೇನ್ ಕಿವ್ಯಾಕ್ ಚಂಡು ಇಟ್ಕೊಂಡಿಲ್ಲ. ನೀವ್ ಇಟ್ಕೊಳ್ಳಿಲ್ಲಪ್ಪ, ಆದ್ರೆ ನಮ್ಮ ಲಾಟಿನ್ ಇಟ್ಕೊಂಡಿದ್ದೇನಲ್ವಾ? ಏನ್ರಿ ನಿಮ್ ಮಾತಿನ ಅರ್ಥ? ನನ್ನಂತಕಿನ ಕಟ್ಕೊಳಿಕ್ಕೆ ನಮ್ಮ ಯಜಮಾನ್ರು ಪುಣ್ಯ ಮಾಡ್ಯಾರ. ಬರಬ್ಬರ ಹೇಳ ಪ್ರಾಣಿ. ಅದಕ್ಕೆ ಹೇಳಿದ್ದು ಗಂಪರ್, ನೀನು ಕಿವಿಯಲ್ಲಿ ಚೆಂಡು ಹೂ ಇಟ್ಟುಕೊಂಡಿದ್ಯಾ ಅಂತ. ಏ ಪಳೆಂಕ, ಏನೇನಾರ ಮಾತಾಡಿ ಗಂಡ ಐತಿ ನೋಡು ಫಿಟ್ಟಿಂಗ್ ಇರ್ತಿ. ಇಡ್ಲಿ ಬಿಡ್ರಿ, ಅವ್ರ ಫಿಟ್ಟಿಂಗ್ ಇಟ್ ಕೂಡ್ಲೆ ಅವ್ರ ಮಾತ್ ಕೇಳ್ಕೊಂಡು ಜಗಳ ಮಾಡ್ಲಿಕ್ಕೆ ನಾವ್ ಮೀನಾಕುಮಾರಿನೂ ಅಲ್ಲ, ನೀವು ಮೀನಕ್ಕೂ ಅಲ್ಲ. ಅಂದ್ರೆ ಎಂತದ ನಿನ್ನ ಮಾತಿನ ಅರ್ಥ? ನಾವು ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತೀವಿ ಅಂತನಾ? ಇಲ್ವಾ, ಅಮಾಶಿ ಹುಣ್ಣಿಗೊಮ್ಮೆ ಚಂದ ಇರ್ತೀರಿ. ರೇಣುಕವ್ವ, ಬೀದಿ ಲೋಗ ಮಾರಿ ನಾ ಮನೆಗೆ ಬಂದು ಹೋಗು ಅಂದಂಗೆ ಅವ್ರ ಮನೆಯಲ್ಲಿ ನಡಿಬೇಕಾಗಿರೋ ವಿಷಯನ ನಿಮ್ಮ ಮನೆವರೆಗೂ ಯಾಕೆ ತಗೊಂಡು ಹೋಗ್ತೀರಾ? ನೋಡಮ್ಮ, ನಿನ್ನ ಹೆಸರೇನು ಅಂತ ಗೊತ್ತಾಗ್ಲಿಲ್ವೇ? ಮೀರಾ. ನೀನ್ ಬಾಯ್ ಮುಟ್ಕೊಂಡು ಸುಮ್ನಿರೋ. ನೋಡ್ ಮೀರಾ, ನೀನು ನಮ್ಮ ಮಾತನಿಗೆ ಸಿಕ್ಕಿದ್ಯಾಕೆ? ಅವನ ಹಿಂದೆ ಮನೆವರೆಗೂ ಬಂದದ್ಯಾಕೆ? ಅದು ಇಷ್ಟ ಆಯ್ತು ಸರ್. ಹೌದೇ? ಹೌದು ಸರ್, ನೀವ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಅಷ್ಟೇ ಅಲ್ಲ, ನಮ್ಮಣ್ಣ ನನ್ ಜೊತೆ ಮಾತಾಡಿದ್ದನ್ನ ನೆನ್ಸ್ಕೊಂಡ್ರೆ ನನ್ಗೆ ಇವ್ರ ಮೇಲೆ ನಂಬಿಕೆ ಬರ್ತಿರ್ಲಿಲ್ಲ. ಆದ್ರೆ ಅಣ್ಣ ತಂಗಿ ಸಂಬಂಧದ ಬಗ್ಗೆ ತಿಳಿ ಹೇಳ್ದಾಗ
ಇವ್ರು ನನ್ನನ್ನ ಮನ್ಸ್ಪೂರ್ವಕವಾಗಿ ತಂಗಿ ಅಂತ ಒಪ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ನಿನ್ನ ಕತೆ ಕೇಳ್ತಾ ಇದೆ ಕರುಳನ್ನ ಕಿತ್ಕೊಳಂಗಾಗುತ್ತೆ, ಆದ್ರೆ ಮದ್ವೆ ಮುಂಚೆ ಸಾಯಬಾರ್ದು ಅಂತ ಸುಮ್ಮನಿದ್ದೀನಿ. ಓ MP ಅವರೇ, ಕೊಜೆಲಿದ್ದು ಸಾಕು ಮಾರ್ಯಾರೆ. ನಮ್ಮ ಯಜಮಾನ್ರ ಬಗ್ಗೆ ನಿಮ್ಗಿದ್ದ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ? ಈಗಲೂ ಕ್ಲಿಯರ್ ಆಗದೆ ಇದ್ರೆ ನನ್ನನ್ನು ಅನ್ಎಜುಕೇಟೆಡ್ ಅನ್ಕೊಂಡ್ಬಿಡ್ತಾರೆ. ನಾಲ್ಕನ ದಾರಿ ಏನೋ ಕ್ಲಿಯರ್ ಆಯ್ತು, ಆದ್ರೆ ನನ್ನ ದಾರಿ ಮಾತ್ರ ಗೊಂದಲದ ಗೂಡಾಗೋಯ್ತಲ್ಲ. ನಿಮ್ಮದೆಂತದಪ್ಪ ರೂಟ್ ಅದು ತೆಪ್ಪು? ಲೇ ಮನೆಯಾಳ, ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ ಆಗಲ್ಲ ಕಣೋ. ಮತ್ತೆ ನಿನ್ ತಂಗಿ ಮೀರಾ ಹತ್ರ ಹೇಳ್ಕೊತೀನಿ. ಮೀರಾ ಊಟ ಮಾಡಿದ್ಯಾನ? ಆಯ್ತಣ್ಣ. ತಗಣೆ ತಗಣೆ, ನನ್ನ ತಂಗಿ ಊಟ ಮಾಡಿದ್ಲ? ನಿಮ್ಮ ತಂಗಿ ಊಟ ಮಾಡಿದ್ಲ ಅಂತ ನನ್ನ ಹತ್ರ ಕೇಳಿದ್ರೆ ನಾನೆಂತ ಹೇಳಲಿಕ್ಕೆ ಆಗ್ತದೆ? ಬೇಕಾದ್ರೆ ನಾನು ಊಟ ಮಾಡಿದ್ನ ಅಂತ ಕೇಳಿ ಹೇಳ್ತೇನೆ. ಇದೊಂದು ಮಾತನಾಡುವ ರೀತಿಯನ್ನ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಧರ್ಮ ಅಲ್ವಣ? ಧರ್ಮ ಅಲ್ಲ, ನನ್ನ ಕರ್ಮ. ನಿಮಗೆ ಬೇಕಾದ್ರೆ ದಿನಕ್ಕೆ 100 ಜನ ಅತಿಥಿಗಳನ್ನು ಮನೆ ಕರ್ಕೊಂಡ್ ಬರ್ತೀರಾ, ಅದ್ರಲ್ಲೂ ಮಹಿಳೆಯರದ್ದೇ ಮೇಲುಗೈ. ಅವಳು ನನ್ನ ತಂಗಿ ಅಂತೇಳಿ ಅಷ್ಟು ಬಿಡಿಸಿ ಹೇಳಿದಾನೆ, ಅವಳು ಊಟ ಮಾಡಿದ ಕೇಳಿದಕ್ಕೆ ಇಷ್ಟು ಮಾತಾಡ್ತೀಯಾ? ಊಟ ಕೊಟ್ಟೆ ಬೇಡ ಅಂತ ಹೇಳಿದ್ಲು, ನಾನೆಂತ ಕೈ ತುತ್ತು ಮಾಡಿ ತಿನ್ನಿಸ್ಬೇಕಿತ್ತ? ತಿನ್ನಿಸಿದ್ರೆ ನಿನ್ನ ಗಂಟೆ ಅಂತ ಹೋಗ್ತಿತ್ತು. ನನಗೆಂತ ನಿಮಗೆ ಮಂಡೆಯಲ್ಲಿ ಪುರಿ ಆಗ್ಲಿಲ್ಲ, ಬೇಕಾದ್ರೆ ನೀವೇ ತಿನ್ನಿಸಿ. ತಿನ್ನಿಸ್ತಲ್ಲ? ಮೀರಾ, ಈಗ ಊಟ ಮಾಡು. ಆಯ್ತಣ್ಣ, ನಂದು ಬೇಡ. ನೀನು ಡೋಂಗಿ ಮಾತಾಡ್ಬೇಡ, ನಿಂದು ಊಟ ಆಗ್ಲಿಲ್ಲ ಅಂತ ನನಗೆ ಗೊತ್ತುಂಟು, ಊಟ ಮಾಡು. ನಂಗೆ ಬೇಡ ಅಣ್ಣ. ನೀನ್ ಮಾಡ್ತೀಯಲ್ಲ, ಹೇಳು, ಮಾಡು ಪ್ಲೀಸ್, ಮಾಡು. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತುಟ್ಟಿಲಿದೆ, ತುಟ್ಟಿಲಿದೆ. ನಿನ್ನ ಮಗುವ ನಗುವಿನಾಟ ನೋಡೆ ಕಾದಿದೆ, ನೋಡೆ ಕಾದಿದೆ. ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ. ಈ ತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಓಯ್, ನನ್ನನ್ನು ಕ್ಷಮಿಸಿ ಬಿಡಿ ಮಾರ್ಯಾರೆ, ನಾನ್ ನಿಮ್ಮಿಬ್ರನ್ನು ತಪ್ಪು ತಿಳ್ಕೊಂಡಿದ್ದೆ. ತಗಣೆ, ನೀನೇ ಈ ಮಾತನಾಡ್ತಾ ಇರೋದು? ಹೌದು ಮಾರ್ಯಾರೆ, ನೀವು ಇವಳನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀರಾ. ಇದೆಲ್ಲ ನನ್ನ ಮಂಡೆ ಪೊಗ್ಲೇ ಇಲ್ಲ, ನನ್ನ ಕ್ಷಮಿಸಿ. ಕ್ಷಮಿಸಬೇಕಾಗಿರುವುದು ನಾನಲ್ಲ, ನನ್ನ ತಂಗಿ ಮೀರಾ. ಮೀರಾ ಅಲ್ಲಲ್ಲ, ನಾದ್ನಿ, ನನ್ನ ಕ್ಷಮಿಸ್ಬಿಡ. ಮೀರಾ, ಸಾರಿನಾ, ನಿನ್ ಬಗ್ಗೆ ಏನು ತಿಳ್ಕೊಳ್ದ ಒಟ್ಟಾರಕ್ ಬಂದಾಗ ಏನೇನೋ ಮಾತಾಡ್ದೆ. ಅಯ್ಯೋ ಬಿಡಿ ಅಕ್ಕ, ನೀವು ದೊಡ್ಡವರು, ನನ್ನ ಹೆಸರೆಲ್ಲ ಕ್ಷಮೆ ಕೇಳ್ಬಾರ್ದು. ನಿನಗ್ ಹಿಂಗೆಲ್ಲ ಮಾತಾಡಿದ್ನಲ್ಲ, ನನಗ್ ಬಹಳ ಬೇಜಾರಾಗ್ಲಿಕ್ಕತ್ತದ. ಮೀನಾ ನಿನ್ ಬಗ್ಗೆ ಹೇಳಿದ್ಮೇಲೆ ಅಯ್ಯೋ ಪಾಪ ಅನಿಸ್ತು. ಹೋಗ್ಲಿ ಬಿಡಿ ಅಕ್ಕ, ಮೀನಾ ಅತ್ತಿಗೆನು ಮೊದ್ಲು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು, ಆಮೇಲೆ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗಿತ್ತು. ನನ್ ಕಡೆಯಿಂದನೂ ಸಾರಿ ಆಯ್ತಾ? ಇಟ್ಸ್ ಓಕೆ ಅಕ್ಕ. ಇದೇನಾ ಮೀನಾ, ಇವತ್ ಮೀನಂತ ಅವ್ರು ಅರ್ಬಿ ಹೋಗಿಲಿಕ್ಕೆ ನೀ ಬಂದಿ. ಮೀನಾ ಏನ್ ಮಾಡ್ಲಿಕ್ಕತ್ತಾಳು? ಅತ್ತಿಗೆ ಅಡ್ಗೆ ಮಾಡ್ತಾ ಇದ್ಲು, ಅದು ಅಲ್ದೆ ಅಣ್ಣನ್ ಬಟ್ಟೆ ಅಲ್ವಾ, ನಾನೇ ಹೋಗಿಯೋಣ ಅಂತ ತಂದೆ. ಭಾರಿ ಚಲೋ ಕೆಲಸ ಮಾಡಿದ್ಯಾ. ಆ ಸೌದತ್ತಿ ಎಲ್ಲವ ಅಣ್ಣ ತಂಗಿ ಪ್ರೀತಿ ಹಿಂಗ ಇಟ್ಟಿರ್ಲಿ. ಥ್ಯಾಂಕ್ಸ್ ಅಕ್ಕ. ಮತ್ತ ನಮ್ ಒಟ್ಟಾರೆಲ್ಲ ಅಡ್ಜಸ್ಟ್ ಆಯ್ತಾ? ಓ, ತುಂಬಾ ಇಷ್ಟ ಆಯ್ತು, ಆದ್ರೆ ಒಂದೇ ಬೇಜಾರು. ಏನದು? ಅಣ್ಣ ಅಷ್ಟ್ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾನೆ, ನಾನ್ ಸುಮ್ನೆ ಕೂತ್ಕೊಂಡ್ ತಿನ್ಬೇಕಲ್ಲ. ಬೇಡ, ನಿಂತ್ಕೊಂಡ್ ತಿನ್ನು. ಮತ್ತಿನ್ನೇನ, ನೀ ಮಾಡೋ ಕೆಲ್ಸಕ್ಕ ಅವ್ರು ಹಾಕೋ ಊಟಕ್ಕ ಬರಬರ ಆಗ್ತದ ತಗೋ. ಆದ್ರೂ ನನ್ ಕೈ ಖರ್ಚಿಗೆ ಅಣ್ಣನ್ ಮುಂದೆ ನಿಂತ್ಕೊಳಕ್ ಬೇಜಾರಾಗತ್ತೆ. ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಕೆಲ್ಸ ಹುಡ್ಕೊಳ್ಳೋಣ ಅಂತಿದ್ದೀನಿ. ಮೇಸ್ತ್ರಿ ಅವ್ರ, ಈಗ ಯಾವ್ದೋ ಒಂದ್ ಕೆಲ್ಸ ಇದ್ರೆ ಕೊಡ್ರಿ. ನಾನ್ ಹೇಳಿದ್ದು ನೀವ್ ಮನ್ಸ್ ಮಾಡಿದ್ರೆ ಕೆಲ್ಸ ಕೊಡ್ಬೋದು ಅಂತ. ನಾ ಯಾವ ಕೆಲ್ಸ ಕೊಡ್ಲಿ? ಅದು ಅಲ್ದ ನಮ್ಮನೆ ಕೆಲ್ಸ ಎಲ್ಲ ನಾನು ಮಾಡ್ತೀನವ. ಅಕ್ಕ, ನೀವು ಸೀರೆ ಮಾರೋದಕ್ ಹೋಗ್ಬೇಕಾದ್ರೆ ಗಂಟ್ ಹೊತ್ಕೊಂಡ್ ನಾನ್ ಬರ್ತೀನಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಿ. ನೀ ಇಷ್ಟೆಲ್ಲ ಕೇಳಿದ್ಮೇಲೆ ಇಲ್ಲಲ್ಲಿಕ್ ಆಗ್ತದ? ಆಯ್ತು, ನಾಳಿಂದ ನನ್ ಜೊತೆ ಸೀರೆ ವ್ಯಾಪಾರ ಮಾಡಕ್ ಬಾ. ಈಗ ನಾ ಬರ್ತನ್ವ. ನಮ್ಮ ಯಜಮಾನ್ರಿಗೆ ಎಣ್ಗಾಯಿ ಪಲ್ಯ ಬಕ್ರಿ ಅಂದ್ರೆ ಬಹಳ ಇಷ್ಟ, ಅದು ಅಲ್ದ ಜುನ್ಕದ ವಡೆನೆ ಬಹಳ ಇಷ್ಟ. ಅದೆಲ್ಲ ಮಾಡ್ಬೇಕು. ಬರ್ತೀನ? ಆಯ್ತು ಅಕ್ಕ, ಥ್ಯಾಂಕ್ ಯು. ಮೀರಾ ಅವರೇ, ನಮಸ್ಕಾರ ಸರ್. ಇದನ್ನೆಲ್ಲ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಹೇಗನ್ನಿಸ್ತಿದೆ ನಮ್ಮ ಒಟ್ಟಾರ? ತುಂಬಾ ಚೆನ್ನಾಗಿ ಕಟ್ಸಿದೀರಾ ಬಿಡಿ. ಕಟ್ಸಿರೋದ್ರ ಬಗ್ಗೆ ಎಲ್ಲ ಕೇಳ್ತಾ ಇರೋದು, ನಮ್ಮ ಒಟ್ಟಾರದ ವಾತಾವರಣ ಹೇಗಿದೆ ಅಂತ. ಇಂಥ ಅಣ್ಣ ಅತ್ತಿಗೆ ಜೊತೆ ಇರೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ನಾನು. ಬರೀ ಅಣ್ಣ ಅತ್ತಿಗೆ ಮಾತ್ರ ಇಷ್ಟ ಆದ್ರು ಅಥವಾ ನಮ್ಮ ಒಟ್ಟಾರದಲ್ಲಿ ಬೇರೆ ಯಾರಾದ್ರೂ ಇಷ್ಟ ಆದ್ರು? ಇಲ್ಲ, ನನ್ಗೆಲ್ರೂ ಇಷ್ಟ ಆದ್ರು. ಈ ವಠಾರದಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆಯವರು. ಒಟ್ಟಾರದ ಓನರೇ ಒಳ್ಳೆಯವನಾಗಿರುವಾಗ ಬರೋ ಬಾಡಿಗೆದಾರರು ಒಳ್ಳೆಯವರಾಗಿರ್ಬೇಕಲ್ವೇ? ಅದು ನಿಜಾನೇ ಬಿಡಿ. ಮೀರಾ ಅವರೇ, ಅದು ಏನ್ ಹೇಳಿ ಸರ್? ನೋಡಿ,
ನೀವು ಇಷ್ಟಪಡೋದಾದ್ರೆ ಈ ಎಲ್ಲ ಆಸ್ತಿಗೂ ನೀವೇ ಒಡತಿ ಆಗ್ಬಿಡ್ಬೋದು. ಸರ್ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸತ್ಯನೇ ಹೇಳ್ತಿದ್ದೀನಿ, ನನಗಿನ್ನೂ ಮದ್ವೆನೇ ಆಗಿಲ್ಲ, ಸ್ಟಿಲ್ ಬ್ಯಾಚುಲರ್. ನೀವ್ ಯಾಕೆ ನನ್ನ ಮದ್ವೆ ಆಗ್ಬಾರ್ದು? ಓ ಕರ್ಕೊಂಬಿಡ, ಅತಿ ಜನ್ಮದಲ್ಲಿ ಸಾಧ್ಯ ಅಲ್ಲ. ನನ್ನ ತಂಗಿಯನ್ನು ಬೇಕಾದ್ರೆ ಪೊಟ್ಟು ಕುವೇಲಿಗೆ ದುಡಿ ಆಗ್ತಾನೆ, ನಿಮ್ಮಂತ ಮುದುಕನಿಗೆ ಕೊಟ್ಟು ಮದುವೆ ಮಾಡಿಸುದಿಲ್ಲ. ನಾನ್ ವೆಜಿಟೇಬಲ್ ಫ್ರೂಟ್ ಅದೇನ್ ನಾನ್ ವೆಜ್ ಅಂತ ಮಾತಾಡ್ತೀವೋ? ಹೆಣ್ಮಕ್ಳು ಎದುರುಗಡೆ ಮಾತಾಡೋ ಮಾತೇನೋ ಇದು? ಅಂತ ಚಿಕ್ಕ ಹುಡುಗಿಯನ್ನ ಮದುವೆ ಆಗ್ತಂತ ಹೇಳ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗುದಿಲ್ವಾ? ಅಯೋಗ್ಯ, ನನಗೇನೋ ಅಂತ ವಯಸ್ಸಾಗಿರೋದು ಜಸ್ಟ್ ಸ್ವೀಟ್ 35 ಐತಿ. ಒಂದೇ ಸಮಯ ಇಲ್ಲ ತಪ್ಪಲ್ಲೇ, ಇನ್ನು 2-3 ವರ್ಷದಲ್ಲಿ ನೀವು ಮರ ಕಟ್ತೀರಿ. ನಿಮಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸ್ಬೇಕಾ? ಅಣ್ಣ ನನ್ ಮದ್ವೆ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ, ಇಂಥವ್ರನ್ ಮದ್ವೆ ಆಗಲ್ಲ. ಕೇಳಿ ಅವಳ ಮಾತನ್ನು ಕೇಳಿ. ಏನೋ ಕೇಳೋದು, ಅವಳನ್ನ ಹೇಗೋ ಮದ್ವೆ ಆಗೋ ಒಪ್ಪಿಸ್ಕೊತಾ ಇದ್ದೆ, ಅಷ್ಟರಲ್ಲಿ ಮಧ್ಯ ಬಂದ್ ಕಲ್ಲಾಕ್ಬಿಟ್ಟಲ್ಲ. ಕೂಡ ಹಾಗೆಂತೇಳಿ ನನ್ನ ತಂಗಿಯ ಕಣ್ಣು ಮುಚ್ಚಿ ನಿಮಗೆ ಮದುವೆ ಮಾಡಿಸ್ಬೇಕಾ? ಲೇ ಮನೆ ಆಳ, ಅವಳೇನು ನಿನ್ನ ಒಡ ಹುಟ್ಟಿದ ತಂಗಿ, ನಾನು ಅವಳ ಪರವಾಗಿ ಬಂದ್ಬಿಟ್ಟ ಮಾತಾಡಕ್ಕೆ. ಬೆಳ್ಚಪ್ಪ, ನಮ್ಮ ಅಣ್ಣ ತಂಗಿಯ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ, ನಾವಿಬ್ಬರು ಒಂದೇ ತಾಯಿಯ ಮಕ್ಕಳು. ಓ ಬೆಂದಿರ್ದಂಡೆ, ನನ್ನ ಹಾಗೂ ತಂಗಿಯ ಬಗ್ಗೆ ಮಾತಾಡ್ತೀರಿ, ಮೀನಿನ ಹತ್ರ ಮಂಡೆ ಸರಿ ಇರುವುದಿಲ್ಲ. ಏನು ಮಾಡ್ತೀಯಾ? ನಾನು ಯಾರು ಗೊತ್ತಲ್ಲ, ಈ ವಟ್ಟಾರದ ಓನರ್. ಎಂತ ಸಾವದ ಓನರ? ಕಿತ್ತೋಗಿರುವ ವಟ್ಟಾರವನ್ನು ಇಟ್ಟುಕೊಂಡು ಮಾತಿಗೆ ಮುಂಚೆ ಓನರ್ ಅಂತ ಬದಲ್ತೀಯ? ನೀನ್ ವಾಸ ಮಾಡ್ತಾ ಇರೋ ನನ್ನ ವಟ್ಟಾರದ ಬಗ್ಗೆ ಕೇವಲವಾಗಿ ಮಾತಾಡ್ತೀಯನೋ? ಲೇ, ಈ ಎಂಪಿ ಬಗ್ಗೆ ಗೊತ್ತಲ್ಲ, ಚಪ್ಪಗಿದ್ರೆ ಬೆಪ್ಪ, ತಿರುಗಿದ್ರೆ ಎಗುಳ್ತೀನಿ ತಲೆ ಚಿಪ್ಪ. ಈಗ ತಿರುಗಿ ನೋಡದೆ ಹೋಗಬೇಕು, ಇಲ್ಲದಿದ್ದರೆ ಕಪ್ಪಗಿರುವ ಮುಸುಂಟು ಕೆಂಪಾಗುವಾಗ ಒಟ್ಟರಾಸಿ ಬೊಟ್ಟುತ್ತೇನೆ. ಓನರ್ ಮೇಲೆ ಕೈ ಮಾಡಕ್ ಬರ್ತೀಯನೋ? ಹಾಗಾದ್ರೆ ನೀನು ನನ್ನ ವಟ್ಟಾರದಲ್ಲಿ ಇರೋದಕ್ಕೆ ನಾಲಾಯಕು. ಈ ಒಟ್ಟಾರಕ್ಕೆ ನೀನು ಓನರ್ ಆಗಿರುವುದೇ ನಾಲಾಯಕು. ಮಾತು ಬಳಸ್ತೀಯನೋ? ನೋಡು, ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಬಾಯಿ ಮುಚ್ಕೊಂಡು ವಟಾರ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಪಾತ್ರ ಓ ಪುಣ, ನಮ್ಮೂರು ಪೂನ ರಾಯ ಸಮುದ್ರ. ನಾನು ಹೇಳಿದ್ದು ಹೆಣ. 1 ವಾರ ಅಲ್ಲ, ನನ್ನ ತಂಗಿಗೋಸ್ಕರ 3 ದಿನದಲ್ಲಿ ನಾನು ಬೇರೆ ಮನೆ ಮಾಡಿ ಈ ಕಿತ್ತೋಗಿರುವ ವಟಾರ ಬಿಟ್ಟು ಹೋಗ್ತೇನೆ. ಮಾತು ಅಂದ್ರೆ ಮಾತು. ಬಾನ ಮೀರ ಹೋಗುವ, ಈ ಮಂಕಿಯ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು. ಮಂಕಿನೇ? ಬರೀ ಮಂಕಿ ಅಲ್ಲ, ಡಾಂಕಿ. ಮೀರಾ, ಇವತ್ ಸೀರೆ ವ್ಯಾಪಾರ ಎಷ್ಟು ಮಸ್ತ್ ಆಗ್ಲಿಕ್ಕತ್ತದಲ್ಲ, ಇದ್ರೊಳಗ ನಿನಗೆ 10% ಕಮಿಷನ್ ಕೊಡ್ತಾನ. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಕೊಡಿ ಅಕ್ಕ. ಅಯ್ಯ, ನೀ ಹೇಳಿದಂತ ನಾ ಏನ್ ಕಡಿಮೆ ಕೊಡಂಗಿಲ್ಲ, 10% ಕೊಡ್ತಾರ. ಸೀರಿ ಎಳಕಾಲ್ ಸೀರಿ ಮೊಳಕಾಲ್ ತನಕ ಬಿಟ್ರೆ ಅಂಗಾಲ್ ತನಕ. ಮುಳ್ಕಾಲ್ ಸೀರೆ ಮೊಳಕಾಲ್ ಸೀರೆ ಅಲ್ರಿ, ಇಳ್ಕಾಲ್ ಸೀರಿ ಮೊಳಕಾಲ್ ತನಕ. ಇರ್ಲಿ ಬಿಡ್ರಿ, ತುಂಬಾ ಚೆನ್ನಾಗಿದೆ. ಅಕ್ಕಿ ನೋಡ್ಕೊಂಡ್ ಯಾಕೆ ಹೇಳ್ತೀರಿ, ನಾನ್ ನೋಡ್ಕೊಂಡ್ ಹೇಳ್ರಿ. ನೀವು ಚೆನ್ನಾಗೇ ಇದ್ದೀರಾ. ಬಂದದ್ದೇನು ಮಾತಾಡ್ಲಿಕ್ಕತ್ತದೇನು? ಕೋಪ ಮಾಡ್ಕೋಬೇಡ್ರಿ, ಬಂದಿರೋದೇ ಕೊಂಡ್ಕೊಳಕ್ಕೆ ಅಂತ. ಸೀರೆನಾ? ಎಷ್ಟು ಒಂದು? ಮೊದಲು ಸೀರೆ ನೋಡ್ರಿ, ಆಮೇಲೆ ರೇಟ್ ಹೇಳ್ತಾನ್ರಿ. ಸಿಕ್ಕಿರೋ ಟೈಮ್ ಸೀರೆ ನೋಡ್ಕೊಂಡು ವೇಸ್ಟ್ ಮಾಡಕ್ಕಾಗತ್ತಾ? ಏನ್ರಿ ಮೈಯಾಗ ದೇವ್ಗಿ ಹೋಗ್ಕೊಂಡದಾನ್ರಿ, ಮಳಿ ಕರಿಯೋ ಕಪ್ಪಿ ಒಂದ ಸಮನ ಆಕಾಶ ನೋಡ್ದಂಗ ಇಕ್ಕಿ ನೋಡಕತ್ತ ನಿಂತೀರಿ. ಏನ್ ಮಾಡೋದ್ ಮೇಡಮ್, ಫಸ್ಟ್ ಮೀಟಿಂಗ್ ಅಲ್ಲೇ ನೋಡೋ ತರ ಮಾಡ್ಬಿಟ್ಟಿದ್ದಾರೆ. ಏನಂದ್ರಿ? ಅಕ್ಕ ಯಾಕೋ ಇವ್ರ ಹತ್ರ ವ್ಯಾಪಾರ ಬೇಡ ಅನ್ಸುತ್ತೆ, ಬನ್ನಿ ಮುಂದಕ್ಕೆ ಹೋಗೋಣ. ಯಾಕೆ ಹೋಗ್ತೀರಾ? ನಾನ್ ನಿಮ್ ಹತ್ರ ಸೀರೆ ತಗೋತೀನಿ. ಸೀರೆ ತಗೋ ಮಾರೇನ್ರಿ, ಒಂದ್ಸಲ ಕನ್ನಡಿಯಾಗ ಹೋಗಿ ನಿಮ್ಮ ಮಾರಿ ನೋಡ್ಕೋರಿ. ಕನ್ನಡಿ ಮುಂದೆ ನಿಂತ್ರು ಕಾಣೋದ್ ಇವ್ರ ಫೇಸ್. ಏನ್ರಿ ಬಾಯಿಗೆ ಬಂದ ಮಾತಾಡ್ಲಿಕ್ಕತ್ತಿರಲ್ಲ, ಹಿಂಗೆಲ್ಲ ಮಾತಾಡ್ರೆ ನನಗ್ ಸೇರಂಗಿಲ್ರ. ನಾ ಯಾರು ಗೊತ್ತಲ್ಲ, ರೇಣುಕಾ. ಈ ರೇಣುಕಾ ದುಡ್ಡು ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲೋದ್ರೆ ಸೆಟ್ಲ್ಮೆಂಟ್. ಚೆನ್ನಾಗಿರೋಣ ಅಂತಾನೆ ಮಾತಾಡ್ತಿದ್ದೀನಿ, ಆದ್ರೆ ನೀವೇ ದೂರ ಹೋಗ್ತಿದ್ದೀರಾ. ಹೋಗ್ರಿ, ಕೆಲ್ಸ ನೋಡ್ಕೋಗ್ರಿ. ಅಷ್ಟೊಂದು ಕೋಪ ಮಾಡ್ಕೋಬೇಡಿ ಮೇಡಮ್, ನಾನ್ ಸೀರೆ ನೋಡಕ್ಕೆ ಅಂತಾನೆ ಬಂದಿದ್ದೀನಿ. ಸೀರೆ ತೋರ್ಸಿ. ಮೀರಾ, ಸೀರೆ ತೋರ್ಸ. ನೋಡಿ, ಇದು ಬಾರ್ಡರ್ ಸೀರೆ. ನನ್ನ ತಂಗಿಯ ಕೈ ಟಚ್ ಮಾಡ್ತೇವೆ. ಇವಳೊಟ್ಟಿಗೆ ನಿಮ್ಮನ್ನು ಸೀರೆ ತುಂಬಿಕೊಂಡು ಕರ್ಕೊಂಡು ಬಂದಿದ್ದೀರಲ್ಲ, ಇವಳಂತ ನಿಮ್ಮ ಮನೆ ಕೆಲಸದವಳ? ನಾನ್ ಕರ್ಕೊಂಡ್ ಬಂದಿಲ್ರಿ, ಆಕಿನ ಮನ್ಯಾಗ ಕೂತು ಬೇಜಾರಾಗ್ಲಿಕ್ಕತ್ತದ. ನಾನು ನಿಮ್ ಜೊತೆ ಸೀರೆ ವ್ಯಾಪಾರ ಮಾಡಕ್ ಬರ್ತೀನಿ, ಖರ್ಚಿಗೆ ರೊಕ್ಕ ಕೊಡೋದ್ರಿ, ಅದಕ್ಕ ಕರ್ಕೊಂಡ್ ಬಂದೆ. ಬಿಡಿ ಜಾಮುಂಡಿ, ಅವ್ರು ಹೇಳಿದಂತೇಳಿ ನೀವು ಕೇಳಿಲ್ಲ. ಅಲ್ಲ ಮೀರಾ, ನೀನ್ ಎಂತದಕ್ಕೆ ಅವರೊಟ್ಟಿಗೆ ಸೀರೆ ತುಂಬಿಕೊಂಡು ಬಂದದ್ದು? ಅಣ್ಣ, ಮನೇಲೆ ಕೂತು ನೀನ್ ದುಡ್ಡಿದ್ದನ್ ತಿನ್ನಕ್ ನನ್ ಮನ್ಸ್ ಒಪ್ಲಿಲ್ಲ, ಅದಕ್ಕೆ ನಾನೇ ಹೇಳ್ದೆ ಗಂಟು ಹೊತ್ಕೊಂಡ್ ಬರ್ತೀನಿ, ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಿ ಅಂತ. ಅಲ್ಲಣ್ಣ, ನಿನಗೆ ಯಾವತ್ತಾದ್ರೂ ಊಟ ಆಗಲಿಕ್ಕೆ ಕಷ್ಟ ಇದೆ ಅಂತ ನಾನು ಹೇಳಿದೆನಾ? ನಿನಗೆ ಖರ್ಚಿಗೆ ದುಡ್ಡು ಬೇಕಿದ್ರೆ ನನ್ನ ಹತ್ರ ಕೇಳಿಕ್ಕೆ ಆಗ್ಲಿಲ್ವಾ? ಬಿಟ್ಟಿ ಊಟ ತಿಂದು ಖರ್ಚಿಗೆ ರೊಕ್ಕ ಕೇಳಲಿಕ್ಕೆ ಜನ್ಮಕ್ಕೆ ನಾಚಿಕೆ ಆಗೋದಿಲ್ರ? ನೀವು ಮಧ್ಯದಲ್ಲಿ ಮಾತಾಡಬೇಡಿ. ನಿಮಗೆ ಈಗಾಗಲೇ ಮದುವೆ ಆಗಿದೆ, ನೀವು ಸೀರೆ ತುಂಬಿಕೊಂಡು ದಾರಿಯಲ್ಲಿ ಹೋದ್ರೆ ಯಾರು ನಿಮ್ಮ ಮೇಲೆ ಕಣ್ಣಾಕುದಿಲ್ಲ. ಆದ್ರೆ ಇವಳಿಗೆ ಮದುವೆ ಆಗ್ಲಿಲ್ಲ, ಇವಳು ಸೀರೆ ತುಂಬಿಕೊಂಡು ದಾರಿಯಲ್ಲಿ ಹೋದ್ರೆ ಇಂಥ ಪೋಲಿಗಳ ಕಣ್ಣು ಇವಳ ಮೇಲೆ ಬೀಳುದಲ್ಲ. ಈಗಷ್ಟೇ ಕಣ್ಣು ಹಾಕಿದ್ರಿ. ನಾನು ಕೂಡ ಅದನ್ನೇ ಹೇಳಿದ್ದು. ಈಗ ಮೀರಾ, ನಿನಗಿನ್ನು ಎಂತ ತೊಂದರೆ ಆದರೂ ನನ್ನ ಹತ್ರ ಹೇಳ್ಬೇಕು. ನನಗೆ ಎಂತ ಕಷ್ಟ ಬಂದ್ರು ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೇನೆ. ನಿನಗೊಂದು ಒಳ್ಳೆ ಗಂಡ ಹುಡುಕಿ ನಾನು ಮದುವೆ ಮಾಡಿಸ್ತೇನೆ. ಅಣ್ಣ ಸಾರಿ, ಮತ್ತೆ ಈ ರೀತಿ ಮಾಡುದಿಲ್ಲ. ಮಾಡುದಿಲ್ಲ ಅಲ್ಲ, ಮಾಡಬಾರ್ದು.
ಕಟ್ಟೆ ತುಂಬಿಕೊಂಡು ಬೀದಿ ಬೀದಿಯಲ್ಲಿ ನಪ್ಪೆಯಲ್ಲಿ ವ್ಯಾಪಾರ ಮಾಡುವುದು ನನ್ನ ತಂಗಿ ಅಲ್ಲ, ಜಿಪ್ಪುನ ಗಂಡನನ್ನು ಕಟ್ಟಿಕೊಂಡು ಜೀವನಕ್ಕೆ ಕಷ್ಟ ಬರ್ತಿರುವವರು. ನಮ್ಮ ಯಜಮಾನರಿಗೆ ಜಿಪ್ಪನ್ ಅಂತೀರಿ? ಹೌದ್ರಿ, ಸೀರೆ ವ್ಯಾಪಾರ ಮಾಡುದು ನನ್ನ ಕೆಲಸ ನಾ ಮಾಡ್ತೀನಿ. ಇಷ್ಟಕ್ಕೂ ನೀ ಬಂದ್ರ ನಾನು ಸೀರೆ ವ್ಯಾಪಾರ ಬಾ ಅಂತ ನಾನ್ ಕರ್ಲಿಲ್ಲ. ಹೋಗ್ಲಿ ಬಿಡಿ ಅಕ್ಕ. ಏನ್ ಮಾಡುದ? ಆಹಾ, ಸೀನಾಗಿದ್ದೀರಾ ಅಣ್ಣ ತಂಗಿ? ಓ ಸೀನಾಸು, ನನ್ನ ತಂಗಿಯ ವಿಷಯದಲ್ಲಿ ಮಾತಾಡಿದ್ರೆ ನಾನು ಎಂತ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಹೊಡ್ತೀರಿ? ಹೊಡ್ತೀರಿ? ಅಕ್ಕ ಸುಮ್ಮನೆ ಇರ್ತೀರಾ? ಓಯ್, ನನ್ನ ತಂಗಿಯ ವಿಷಯದಲ್ಲಿ ಮಾತಾಡಿದ್ರೆ ನನ್ನ ತಲೆ ಕೆತ್ತು ಕೆರೆ ಹಿಡ್ದು ಹೋಗ್ತದೆ. ಓಯ್, ನಿಮ್ಮ ಹೆಸರು ಸೇರ್ಕೋರಿ. ಅಣ್ಣ ಪ್ಲೀಸ್ ಸುಮ್ಮನೆ ಇರ್ತೀಯಾ? ತಪ್ಪು ಮಾಡಿದ್ರೆ ನಾನು ನೀವಿಬ್ರೆ ಗಲಾಟೆ ಮಾಡ್ತಿದ್ದೀರಾ? ಮನೆಗೆ ಹೋಗೋಣ ಬಾ. ನೀನು ಹೇಳ್ತಾ ಇದ್ದೀನಿ ಅಂತೇಳಿ ಬಿಡ್ತಾ ಇದ್ದೇನೆ, ಇಲ್ಲದಿದ್ರೆ ಶೂರ್ಪನಕಿಯನ್ನು ಮತ್ತು ಮರ ಕಟ್ಟಿಸಿದ್ದೆ. ಹೋಗ್ರಿ, ಮೊದ್ಲೇ ಫ್ಲವರ್ ಇಂದ ಹರಿಯರ್ಕೊತ ಊಸ್ಕೊತಿದ್ರಿ, ಈಗ ಅಣ್ಣ ತಂಗಿ ಸೆಂಟಿಮೆಂಟ್ ಎಲ್ಲ ಹೊರಕ್ ಬಂದ್ರೆ. ಓ ಪಿಲಿ ಕಂದೋಡಿ, ಇನ್ನೊಂದು ಸಲ ನನ್ನ ತಂಗಿಯನ್ನು ಕರೀರಿ, ನಿಮ್ಮ ಸೀರೆಯ ಗಂಟಿಗೆ ಬೆಂಕಿ ಇಡ್ತೇನೆ. ಸೌದತ್ತಿ ಅಲ್ಲವ್ವ? ರಾಣಿ ಆ ಪಳೆಂಕ ನೀನು ಹಿಂಗೆಲ್ಲ ಅನ್ನ. ಹೌದ್ರಿ, ಮೀನತ್ತವ್ರು ಅಂದದ ಮಾತ್ ಕೇಳ ನನಗಂದ್ರೆ ಬಾಳ ಬಂದ್ರಿ. ನಿಮ್ಗಷ್ಟೇ ಅಲ್ಲ ಕಣವ, ನಮಗೂ ದುಃಖ ಆಗಿದೆ. ನೀನೇನೋ ಹೆಂಗ್ಸು ಕಣ್ಣೀರ್ ಹಾಕಿ ಸಮಾಧಾನ ಮಾಡ್ಕೊಂಡ್ಬರ್ತೀಯ, ಆದ್ರೆ ನಮ್ ಸಂಕಟನ ಯಾರ ಹತ್ರ ಹೇಳ್ಕೊಡೋದು? SP ಅವ್ರ ಸಂಕಟ ಪಡ್ತಿರೋದು ನಿಜ ಕಣಯ್ಯ, ಆದ್ರೆ ನಾನು SP ಅಲ್ಲ MP ಕಣೋ. ಅವ್ರ ಬಿಡ್ರಿ, ನಿಮ್ಗೇನಾಗಿದ್ರಿ? ಎಲ್ರ ಹತ್ರ ಹೇಳ್ಕೊಂಡ್ರೆ ನಾಚಿಕೆ ಆಗುತ್ತೆ ಅನ್ಬಿಟ್ಟು ಯಾರಿಗೂ ಹೇಳ್ಕೊಳ್ದೆ ಸುಮ್ನೆ ಇದ್ದೀನಿ ಕಣಯ್ಯ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಬೇಕು ಬಿಡ್ರಿ. ಯಾಕೋ ಬೈದಾರೆ ಹೆಂಗಂತೀಯ? ಮತ್ತಿನೇನ್ರಿ ಹೇಳಿದ್ರಲ್ಲನ್ರಿ ಸಮಸ್ಯೆ ಬಗೆಹರಿಯೋದು. ನೋಡು, ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ಮೀರಾ ಅವ್ರ ಹತ್ರ ಹೋಗಿ ಏನ್ ಮದ್ವಿ ಪ್ರಪೋಸ್ ಮಾಡಿದ್ರನ? ಕರೆಕ್ಟ್ ಕಣವ, ಆದ್ರೆ ಮನೆ ಹೇಳ ನನ್ನನ್ನ ಇಷ್ಟೆಲ್ಲ ಅಂದ ಕಣವ. ಹೌದ್ರಾ? ಬರ್ತಾ ಬರ್ತಾ ನಮ್ ಮೀನತ್ತವ್ರಿಗೆ ತಂಗಿ ಮೇಲೆ ನಿಮ್ ಪ್ರೀತಿ ಬಾಳ ಆಗ್ಲಿಕ್ಕತ್ತದ. ಇದ್ ಹಿಂಗ ಮುಂದುವರಿದ್ರು ಆ ಮೀರಾನ್ ಸಂಬಂಧ ಒಗ್ಗಟ್ಟಿಂದಿರೋ ನಮ್ ಒಟ್ಟಾರ ಕಿತ್ಕೊಂಡು ಹೋಗ್ತದ. ನನಗೂ ಹಾಗೆ ಅನ್ನಿಸ್ತಿದೆ ಕಣವ. ಅಲ್ಲ, ಅಣ್ಣ ತಂಗಿ ಬಾಂಧವ್ಯ ಇರ್ಲಿ, ಆದ್ರೆ ಈ ರೇಂಜ್ಗ ಅಯೋಗ್ಯ ಎಷ್ಟೊತ್ತಿಗೆ ನನ್ನ ಒಟ್ಟಾರ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಅನ್ನಿಸ್ತಾ ಇದೆ. MP ಅವ್ರ, ಇದ್ರೊಳಗ್ ಮೀನತ್ತವ್ರ ತಪ್ಪೇನು ಇಲ್ರಿ, ಅಪರೂಪಕ್ ಸಿಕ್ಕ ಅಲ್ರಿ ಬಿಟ್ಟಿ ತಂಗಿ. ಎಲ್ಲ ಅಕ್ಕಿ ಸಂಬಂಧ ಇಷ್ಟೆಲ್ಲ ಆಗ್ಲಿಕ್ಕತ್ತದ. ಅಕ್ಕಿನ ಈ ವಠಾರದಿಂದ ಹೊರಗೆ ಓಡಿಸಿದ್ರ ನಮ್ ಮೀನತ್ತವ್ರ ಮೊದ್ಲು ಹೆಂಗಿದ್ರ ಹಂಗ ಆಗ್ತಾರ. ಬೇಡ ಕಣವ, ಅಣ್ಣ ತಂಗಿ ಇಬ್ರು ಇರೋದ್ ಬೇಡ. ರೀ KP ಅವ್ರ, ಅದೇನು ಅಂತ ಹೇಳ್ಬಿಡಪ್ಪ. ನನ್ನ ಇಕ್ನ ಹೇಳೋದು ಬರೋಬರದರಿ. ನನಗ ಜೋಕ್ಮಾರ್ ಮೇಲೂ ನಂಬಿಕಿಲ್ಲ, ಅವ್ನ ತಂಗಿ ಮೇಲೂ ನಂಬಿಕಿಲ್ಲ. ಅವ್ರಿಬ್ರಿಗೂ ಶಿಕ್ಷೆ ಕೊಡಕ್ ಹೋಗಿ ನಮ್ ತಂಗಿಯವನ್ನ ಕೊಟ್ಟಾರದಿಂದ ಹೊರಗೆ ಹಾಕ್ತಿರಿ. ನಿಮ್ದು ಒಂಥರ ಸೆಂಟಿಮೆಂಟ್ ಅನ್ನೋ. ಹೌದ್ರಿ MP ಅವ್ರ, ಆ ಮೀರಾ ನಿನ್ನೆ ಮೊನ್ನೆ ಬಂದಾಡ್ರಿ. ನಾವ್ ಎಷ್ಟು ವರ್ಷದಿಂದ ಈ ವಠಾರದಾಗ ಅದೀವ್ರಿ. ಆ ಬಬ್ನಿ ಸಂಬಂಧ ನಾವ್ ಯಾಕೆ ಜಗ ಮಾಡ್ಕೊಳ್ರಿ? ಅಕ್ಕಿನ ಈ ವಠಾರದಿಂದ ಓಡ್ಸುನ್ರಿ. ಆದ್ರೆ ಅಷ್ಟೊಂದು ಅಣ್ಣ ತಂಗಿ ಬಾಂಧವ್ಯ ಬೆಳೆಸ್ಕೊಂಡಿರೋ ಅಯೋಗ್ಯ ಇದು ಕೊಪ್ತಾನಿಯೇ. ಮೀನಾತವ್ರಿಗೆ ಹೊರಗೆ ಹಾಕ್ರಿ ಅಂದ್ರೆ ಹಾಕುದಿಲ್ರಿ, ಅಕ್ಕಿನ ಅವ್ರಾಗೆ ಹೊರಗೆ ಹಾಕುವಂಗ ನಾವು ಮಾಡ್ಬೇಕ್ರಿ. ಅದೇಂಗಲ್ಲ? ಬರ್ರಿ ಹೋಗ್ತೀನಿ. ಎಂತಾಯ್ತು MP ಅವ್ರೆ, ಒಟ್ಟಾರದವರೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಹೂಣವ, ನಿಮ್ ಮನ್ಯಾಗ ಗಡತ್ತಾಗಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿವಿ. ಮತ್ತೆ ಕೇಳೋದ್ ನೋಡು, ನಾವೇನ ಕಾರಣ ಇಲ್ಲದೆ ಇವ್ರ ಮನೆಗೆ ಬಂದಿವಿ. ಹೌದಲ್ರಿ ಮರ್ಯಾದೆ ಪುರುಷೋತ್ತಮ ಅವ್ರ? ಏನೋ ಮರುಗುಳಿ, ಇವತ್ತು ಹೆಸರನ್ನ ಬಿಡಿಸಿ ಬಿಡಿಸಿ ಹೇಳ್ತಿದ್ಯಾ? ಹೌದ್ರಿ, ಇವ್ರ ಮನ್ಯಾಗ ಹಿಂಗ ಮಾತಾಡ್ಬೇಕಂತ ನೆನಪಿಟ್ಕೊಂಡ್ ಬಂದ್ ಹೇಳಿಕತ್ತೀನ್ರಿ. ಎಂತಾಯ್ತಂತ ಹೇಳಿ ಮೈಲಾರಣ್ಣ. ಇವ್ರದು ಅದ್ ಕಳೆದೈತಿ ಹುಡುಕ್ಲಿಕತ್ತೀವಿ. ಇಲ್ಲಿ ಮಣ್ ತಿಂದ್ರೆ ನೆನಪಾತ ಪ್ರಾಣಿ, ಇವ್ರದು ಚೈನ್ ಕಳೆದೈತಿ ಹುಡುಕ್ಲಿಕತ್ತೀವಿ. ಅವ್ರ ಚೈನ್ ಕಳ್ಕೊಂಡಿದ್ರೆ ನಮ್ಮನೇಲಿ ಎಂತದಕ್ಕೆ ಹುಡುಕುದು? ನಮ್ಮ ಮನ್ಯಾಗ ಎಲ್ಲಾ ಕಡೆ ಹುಡುಕಿ ಸಿಗ್ಲಿಲ್ಲ, ಅದಕ್ಕ ಇಲ್ಲಿ ಹುಡುಕ್ಲಿಕ್ ಬಂದೀವಿ. ಅಂದ್ರೆ ನಾವು ಕಳ್ಳರಂತ ಹೇಳ್ತಿದ್ಯಾನಾ? ನೀವು ಕಳ್ರು ಅಂತ ಹೇಳ್ತಿಲ್ಲ ಕಣವ, ಆದ್ರೆ ಕಳ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಬಂದಿದ್ದೀವಿ. ನಾವು ಯಾವ ಕಳ್ಳರಿಗೆ ಸಪೋರ್ಟ್ ಮಾಡಿದೀವಿ ಮಾರ್ಯಾರೆ? ಬಂದು ನೋಡು. ಸರ್, ನನ್ನನ್ನ ಕಳ್ಳಿ ಅಂತಿದ್ದೀರಾ? ನಾನು ಅದೇ ಹೇಳ್ದೆ, ಬರೀ ಕಳ್ಳಿ ಅನ್ಬೇಡ್ರಿ, ಮಳ್ಳಿ ಸೇರ್ಸ್ಕೊಂಡ್ ಹೇಳ್ರಿ ಅಂತ. ಅಕ್ಕ, ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಮಾತಾಡ್ದೆ ಇನ್ನೇನ್ ಮಾಡ್ಬೇಕು ನೋಡು, ಸುಮ್ಮನೆ ಮಾತು ಬೆಳೆಸ್ತೆ ತಗೊಂಡೋಗಿರೋ ಚಿನ್ನ ಚೈನ್ ವಾಪಸ್ ತಂದ್ಕೊಟ್ರೆ ಸರಿ. ಏನು, ನಾನು ನಿಮ್ ಚೈನ್ ಕದ್ದಿದ್ದೀನ? ಹೌದವಾ, ಇವ್ರ ಮನೆ ತನಕ ಹೋಗಿ ಇವ್ರ ಬಂಗಾರ ಚೈನ ನೀ ತುಡು ಮಾಡ್ಕೊಂಡ್ ಬಂದಿ. ಓಯ್ ಮೈಲಾರಣ್ಣ, ಎಂತ ಮಾತಾಡ್ತೀರಾ ಮಾರ್ಯಾರೆ? ಇವಳು ಎಂತದಕ್ಕೆ ಇವ್ರ ಮನೆಗೆ ಹೋಗಿರ್ತಾಳೆ? ಚೈನ್ ತುಡುಗ್ ಮಾಡಕ? ಓಯ್ ನಂಜಲ್ದಿ, ಇವಳು ಅಂತ ಹುಡುಗಿ ಅಲ್ವಾ? ಇವರೇ ಚೈನ್ ನ ಎಲ್ಲೋ ಕಳ್ಕೊಂಡು ಇಲ್ಲಿ ಬಂದು ಹುಡುಕ್ತಾ ಇದ್ದಾರೆ. ನೋಡ್ ಮೀನವ, ಎಲ್ಲೋ ಕಳ್ಕೊಂಡಿರೋ ಚೈನ್ ಇಲ್ಲಿ ಬಂದು ಹುಡ್ಕೋಕೆ ನಾನೇನ್ ಮೈಲಾರಿ ಕೆಟ್ಟೋದ್ನೆ? ಲೇ, ಇಲ್ದೇ ಇರೋ BP ಬರ್ಸ್ಕೋಬೇಡ ಕಣೋ. ಎಕ್ಸಾಂಪಲ್ ಕೊಡಕ್ಕೆ ಯಾವ ಹೆಸರು ನೆನಪಾಗದೆ ನಿನ್ನ ಹೆಸರು ಹೇಳ್ಬಿಟ್ಟೆ, ಸಮಾಧಾನ. ನಡೀತದ ಬಿಡ್ರಿ MP ಅವ್ರ. ಏನೋ ನಿನ್ನ ತುರ್ಕೊಂಡ್ಲಿ. ಮಲ್ಲಪ್ಪ, ಅವ್ವ, ಅಪ್ಪಚ್ಚಿ. ಅವ್ವ ಅಪ್ಪಚ್ಚಿ. ನೋಡ್ ಮೀನವ, ನಿಮ್ಮ ಮೇಲೆ ಅಪವಾದ ಹೊರ್ಸಕ್ ನಾವಿಲ್ಲಿ ಬಂದಿಲ್ಲ. ಬೇಕಾದ್ರೆ ಅವಳ ಬ್ಯಾಗ್ ನ ಚೆಕ್ ಮಾಡು. ಆ ಬ್ಯಾಗ್ ನಲ್ಲಿ ಚಿನ್ನದ ಚೈನ್ ಸಿಗದೆ ಇದ್ರೆ ನಿಮ್ ಕೈಲಿ ನಾನೇ ಮುಖ ಕುಗ್ಗಿಸ್ಕೊಂಡು ಹೋಗ್ತೀನಿ. ಈಗಳ ಮೀರಾ ಬ್ಯಾಗ್ ತಗೊಂಡ್ ಬಂದು ಇವ್ರಿಗೆ ತೋರ್ಸ. ಇಲ್ಲಿ ನೋಡ್ರಿ ಜಲದುರ್ಗಿ. ಈಗೇನ್ ಹೇಳ್ತೀನಿ ಮೀನವ? ಅಕ್ಕೇನ್ ಹೇಳ್ತಾರ್ರಿ, ನೀವ್ ಹೇಳ್ದಂಗ್ ಮಾರಿ ಮುಗಿತಾಳು. ಯಾರು ನನ್ನ ಮುಖಕ್ಕೆ? ನಿಮಗಲ್ರಿ ಕದ್ದವ್ರ ಮಾರಿಗೆ. ಅದ್ಗೆ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಈ ಚೈನ್ ನನ್ ಬ್ಯಾಗಲ್ಲಿ ಹೆಂಗ್ ಬಂತು ಅಂತ ನನ್ಗೆ ಗೊತ್ತಿಲ್ಲ. ಹೌದ್ವಾ, ಈ ಚೈನ್ ಕಾಲ್
ಮಾಡುದೆಲ್ಲ ಮಾಡಿ ಮಾತಾಡುದು ನೋಡ್ರಿ. ತಗಣೆ ನೀನು ನಿನ್ ಗಂಡ ಸೇರಿ ಕಳ್ಳಿಗೆ ಮನೆಯಾಗಿರ್ಲಿಕ್ ಜಾಗ ಕೊಟ್ರಲ್ಲ. ಅಕ್ಕ ನನ್ನನ್ನ ಕಳ್ಳಿ ಅನ್ಬೇಡಿ. ಅದಕ್ಕೆ ಪ್ಲೀಸ್ ನನ್ನ ನಂಬಿ ಈ ಚೈನ್ ಹೆಂಗ್ ಬಂತು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆದ್ರೆ ನನಗ್ ಗೊತ್ತಿದೆಯಲ್ಲ, ಯಾಗಿದ್ರು ಚಿನ್ನಕ್ಕೆ ಒಳ್ಳೆ ರೇಟ್ ಇದೆ, ಇದನ್ನ ಮಾರಿ ಸ್ವಲ್ಪ ಹಣ ಮಾಡ್ಕೊಳ್ಳೋಣ ಅಂತ ಕದ್ದಿದೀಯ. ನೋಡ್ ಮೀನವ, ಇವಳನ್ನ ತಕ್ಷಣ ವಟಾರ ಖಾಲಿ ಮಾಡ್ತಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸರು ಫೋನ್ ಮಾಡ್ತೀನಿ. ಹಾಗೆ ಮಾಡಿ ಆದಿಮಾನವ, ಪೊಲೀಸರು ಬರ್ತಾರೆ, ನಿಜವಾದ ಕಳ್ಳ ಯಾರಂತೇಳಿ ಗೊತ್ತಾಗ್ತದೆ, ಪೊಲೀಸರು ಕಳ್ಳರನ್ನು ಹಿಡ್ಕೊಂಡು ಹೋಗ್ತಾರೆ. ಲೇ ಮನೆಯಾಳ, ಚಿನ್ನದ ಚೈನ ಉಳ್ಬ್ಯಾಗಲೇ ಸಿಕ್ಕಿರುವಾಗ ನಿಜವಾದ ಕಳ್ಳ ಯಾರು ಅಂತ ಇನ್ನೂ ಅನುಮಾನ ನಿನಗೆ? ಆಹಾ, ಒಬ್ಬರ ಮೇಲೆ ತಪ್ಪನ್ನು ಎಷ್ಟು ಚಂದ ಹೊಡಿಸ್ತೀರಲ್ಲ ಪೇಟೆ ಮೇಲೆ. ನನ್ನ ತಂಗಿಯ ಬ್ಯಾಗಿನಲ್ಲಿ ಚೈನ್ ಇದ್ದಿರ್ಬೋದಾ, ಆದ್ರೆ ಅವಳೇ ಕದ್ದದಂತೇಳಿ ಹೇಗೆ ಕನ್ಫರ್ಮ್ ಆಗಿ ಹೇಳ್ತೀರಾ? ಇನ್ನೇನ್ ನೀವು ಕದ್ಕೊಂಡ್ಬಂದು ನಿಮ್ ತಂಗಿ ಬ್ಯಾಗ್ನಾಗ ಇಟ್ರೇನ? ನೀವು ಮಾತಾಡ್ಬಿಡಿ ಡುಮ್ಮಿ. ಭೂತ ಭೂತ ಈಗ ಬಿಡಿಸ್ತೇನೆ ಅಡಬ್ಬೆ, ಆದರೆ ನಾನು ನಾತ. ಅವನ ಬಿಡ್ಲಿ. ಅಲ್ಲಪ್ಪ, ನಾವೆಲ್ಲರೂ ಈಗಿನ ಕಳ್ಳಿ ಅಂತ ಹೇಳ್ಬೇಕಾದ್ರೆ ನೀ ಏನ್ ಬೇರೆ ಹೇಳೋದು? ಪ್ರೂಫ್ ನನ್ನ ಹತ್ರ ಉಂಟು, ಅದಕ್ಕೆ ಮಾತಾಡ್ತಾ ಇದ್ದೇನೆ. ಏನಿದೆ ಅದು ಪ್ರೂಫು? ಓ, ನೋಡ್ಬೇಕಾ? ನೋಡ್ಲೇಬೇಕಾ? ಇಷ್ಟು ಸಾಕ ಪ್ರೂಫ್? ನೋಡಿದ್ದೀರ ತಗಣೆ, ಒಬ್ಬ ಅಮಾಯಕ ಹುಡುಗಿಯ ಮೇಲೆ ಯಾವ ನಮ್ಮನ್ನ ಅಪವಾದ ಹೊರಿಸ್ತಾರೆ? ಇವರ ಸುರ್ಪ ನೋಡ್ತಿದ್ರೆ ಥೂ ಅಂತ ಉಗಿಲಿಕ್ಕೂ ಮನಸ್ಸಾಗ್ತಿಲ್ಲ. ಎಂತದಕ್ಕ ಈ ನಮ್ಮನೆ ಕಿತಾಪತಿ ಮಾಡಿದ್ದು? ಮೀನಾ, ಖರೇನಂತ ಒಪ್ಕೋತೀವಿ, ಆದ್ರ ನೀ ನಮ್ಮನ್ನ ತಪ್ಪು ತಿಳ್ಕೊಬಾರ್ದು. ಈ ಮೀರಾ ಒಟ್ಟಾರಕ್ ಬಂದಾಗಿಂದ ನಿಮ್ ಯಜಮಾನ್ರು ನಮಗ್ ಬಾಯಿಗೆ ಬಂದಂಗ್ ಬಾಯ್ದ ಅವಮಾನ ಮಾಡ್ತಿದ್ರು. ಅದನ್ನ ಸಹಿಸ್ಕೊಳಿಕಾಗ್ದ ಈ ಮೀರಾನ್ ಹೆಂಗಾರ ಮಾಡಿ ಒಟ್ಟಾರದಿಂದ ಹೊರಗೆ ಹಾಕ್ಬೇಕಂತ ಹೇಳಿ ಇಂಥ ಕೆಲಸ ಮಾಡಿದ್ವಿ. ಅಲ್ಲನ, ಅಪರೂಪಕ್ಕೆ ನನ್ನ ಯಜಮಾನ್ರಿಗೆ ತಂಗಿ ಪ್ರೀತಿ ಸಿಕ್ಕಿದೆ. ಆ ತಂಗಿ ಪ್ರೀತಿಯಿಂದಾಗಿ ಈ ನಮೂನೆ ಮಾತಾಡಿದ್ದಾರೆ ಅಂತ ಅನ್ಕೊಳ್ಬಹುದಿತ್ತಲ್ಲ, ಅದನ್ನು ಬಿಟ್ಟು ಈ ನಮೂನೆ ಮಾಡಿದ ತಪ್ಪಲ್ಲನ? ತಪ್ಪು ಅಂತ ನಮಗೂ ಗೊತ್ತು ಮೀನವ, ಆದ್ರೆ ನಿನ್ನ ಗಂಡ ಅವಳೊಬ್ಳ ಮೇಲಿನ ಪ್ರೀತಿಯಿಂದ ಒಂದೇ ವಟಾರದಲ್ಲಿರೋ ನಮ್ಮ ಮೇಲಿನ ಪ್ರೀತಿನ ಕಳ್ಕೊತಾನಲ್ಲ, ಅದು ತಪ್ಪು ಅನ್ಸಲ್ವೇ? ಹಾಗಾಗ್ಬಾರ್ದಂತೇಳಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಪೇರ್ಗುಡೆ. ಏನೋ ಅದು ನಿರ್ಧಾರ? ನನಗೆ ಈ ವಟಾರದವರ ಪ್ರೀತಿ ಉಳಿಬೇಕು, ಆಗ ನನ್ನ ತಂಗಿಯ ಬದುಕಿಗೆ ಒಂದು ದಾರಿ ಆಗ್ಬೇಕು. ಅದಕ್ಕೆ ಒಂದು ಅನಾಥಾಶ್ರಮದಲ್ಲಿ ಇವಳಿಗೆ ಕೆಲಸ ಹುಡುಕಿಟ್ಟಿದ್ದೇನೆ. ನಾಳೆಯಿಂದ ನನ್ನ ತಂಗಿ ಅಲ್ಲಿ ಇರ್ತಾಳೆ.